ಈ ಲಾಸ್ಟ್ ಲೇಯರ್ನ ಸಾಲ್ವ್ ಮಾಡ್ಕೊಳ್ಳೋವಾಗ ಈ 3x3 ಕ್ಯೂಬಲ್ಲಿ ನಾವು ಏನು ಮಾಡ್ಕೊಳ್ತಿದ್ವಿ ಅಂದರೆ ಈ ಥರ ಪ್ಲಸ್ಸನ್ನು ಮಾಡ್ಕೊಳ್ತಿದ್ವಿ. ಈ ಪ್ಲಸ್ಸನ್ನು ಮಾಡ್ಕೊಳ್ಳೋಕ್ಕೆ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಎಫ್ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್ ಈ ಫಾರ್ಮುಲಾನ ಯೂಸ್ ಮಾಡ್ತಿದ್ದೀವಿ. ಸೇಮ್ ಇದೇ ಫಾರ್ಮುಲಾನ ಈ ಮಿರರ್ ಕ್ಯೂಬ್ ಮೇಲೆ ಅಪ್ಲೈ ಮಾಡಿದ್ರೆ ಈ ಪ್ಲಸ್ ಆಗುತ್ತೆ. ಇವಾಗ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಒಂದು ಅಡ್ಡ ಲೈನ್ ಬಂದ್ಬಿಟ್ಟಿದೆ. ಇವಾಗ ಇಲ್ಲಿ ಅದೇ ಫಾರ್ಮುಲಾನ ಅಪ್ಲೈ ಮಾಡೋಣ. ಎಫ್ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್ ನೋಡಿ ಇಲ್ಲಿ ಪ್ಲಸ್ ಆಗಿಬಿಟ್ಟಿದೆ. ಇವಾಗ ಇದರಲ್ಲಿ ಮಿನಿಮಮ್ 2 ಮ್ಯಾಚ್ ಆಗಬೇಕು. ರೊಟೇಟ್ ಮಾಡಿ ನೋಡಿ, ಮ್ಯಾಚ್ ಆಗುತ್ತೆ. ಎಲ್ಲದೂ ಮ್ಯಾಚ್ ಆಗಿಬಿಟ್ಟಿದೆ. ಮ್ಯಾಚ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂತ ಇವಾಗ ಹೇಳ್ತೀನಿ ನೋಡಿ. ಇಲ್ಲಿ ಮಿನಿಮಮ್ 2 ಮ್ಯಾಚ್ ಆಗಲೇಬೇಕು. ಇವಾಗ ಇಲ್ಲೊಂದು ಮ್ಯಾಚ್ ಆಗಿದೆ, ಇಲ್ಲೊಂದು ಮ್ಯಾಚ್ ಆಗಿದೆ, 2 ಮ್ಯಾಚ್ ಆಗಿಬಿಟ್ಟಿದೆ. ಇದು ಮ್ಯಾಚ್ ಆಗ್ತಾ ಇಲ್ಲ. ಈ ಮ್ಯಾಚ್ ಆಗದೆ ಇರೋದನ್ನ ನಾವು ಒಂದು ಫ್ರಂಟ್ ಸೈಡ್ ಇಟ್ಕೋಬೇಕು, ಇನ್ನೊಂದು ರೈಟ್ ಸೈಡ್ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಇಲ್ಲೊಂದು ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ಇದು ಆ ಕಡೆ ಹೋಗುತ್ತೆ, ಆ ಕಡೆ ಇರುತ್ತೆ, ಈ ಕಡೆ ಬರುತ್ತೆ. ಆರ್ ಯು ಟು ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು ಪ್ರೈಮ್ ಆರ್ ಪ್ರೈಮ್ ನೋಡಿ ಎಲ್ಲ ಮ್ಯಾಚ್ ಆಗಿಬಿಟ್ಟಿದೆ. ಅಂದರೆ ಇಲ್ಲಿ ಪ್ಲಸ್ ಆಗಿದೆ, ಈ ಎಡ್ಜಸ್ ಎಲ್ಲ ಮ್ಯಾಚ್ ಆಗಿಬಿಟ್ಟಿದೆ. ಇವಾಗ ಲಾಸ್ಟ್ ಇರೋದು ಈ ಕಾರ್ನರ್ನ ಹೇಗೆ ಹಾಕೋದು ಅಂತ. ಕಾರ್ನರ್ ಈಸಿ ಇದೆ. ಸೇಮ್ ನೀವು 3x3 ಏನು ಮಾಡ್ತಾಯಿದ್ರಿ ಅದೇ ಫಾರ್ಮುಲಾ. ಇವಾಗ ಕಾರ್ನರ್ ಎಲ್ಲೆಲ್ಲೋ ಇದೆ. ಸೊ ಈ ಥರ ಬಂದಾಗ ನೋಡಿ, ರೈಟ್ ಮೇಲ್ಗಡೆ ಮಾಡಿ ಟಾಪ್ ಲೇಯರ್ ರೈಟಿಗೆ, ಲೆಫ್ಟ್ ಲೇಯರ್ ಮೇಲ್ಗಡೆ ಮಾಡಿ ಟಾಪ್ ಲೇಯರ್ ಲೆಫ್ಟಿಗೆ. ನನ್ನ ಕ್ಯೂಬ್ ಸ್ವಲ್ಪ ಟೈಟ್ ಇದೆ. ಇವಾಗ ರೈಟ್ ಲೇಯರ್ ಕೆಳಗಡೆ ಮಾಡಿ ಟಾಪ್ ಲೇಯರ್ ರೈಟಿಗೆ, ಲೆಫ್ಟ್ ಲೇಯರ್ ಕೆಳಗಡೆ ಮಾಡಿ ಟಾಪ್ ಲೇಯರ್ ಲೆಫ್ಟಿಗೆ. ಇವಾಗ ಯಾವುದಾದ್ರೂ ಒಂದು ಸರಿಯಾಗಿದೆಯಾ ಅಂತ ನೋಡ್ಕೋಬೇಕು. ಇವಾಗ ಇಲ್ಲೂ ಒಂದು ಕರೆಕ್ಟ್ ಆಗಿಬಿಟ್ಟಿದೆ ನೋಡಿ. ಅಂದರೆ ಫ್ಲಿಪ್ ಆಗಿಬಿಟ್ಟಿದೆ, ಆದರೆ ಇದು ಸ್ವಲ್ಪ ದೊಡ್ಡ ಸ್ಪೇಸ್ ಇದೆ. ಈ ದೊಡ್ಡ ಪೀಸ್ ಇಲ್ಲೇ ಬಂದುಬಿಟ್ಟಿದೆ. ಬೇರೆದೆಲ್ಲ ನೋಡಿ, ಇಲ್ಲಿ ಸ್ಪೇಸ್ ದೊಡ್ಡದಿದೆ, ಇದು ಚಿಕ್ಕದಿದೆ, ಆ ಥರ ಉಲ್ಟಾ ಪಲ್ಟಾ ಆಗಿಬಿಟ್ಟಿದೆ. ಇದನ್ನು ಕರೆಕ್ಟ್ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಈ 3x3 ಕ್ಯೂಬಲ್ಲಿ ತೋರಿಸ್ತೀನಿ. ಇಲ್ಲಿ ಈ ದೊಡ್ಡ ಪೀಸ್ ಕರೆಕ್ಟ್ ಇದೆ ಅಂತ ಹೇಗೆ ಹೇಳಿದೆ ಅಂದರೆ, ಇವಾಗ ಇಲ್ಲಿ ನೋಡಿ ಗ್ರೀನ್ ಇದೆ, ಆರೆಂಜ್ ಇದೆ, ಎಲ್ಲೋ ಇದೆ. ಇಲ್ಲಿ ಫ್ಲಿಪ್ ಆಗಿಬಿಟ್ಟಿದೆ, ಬಟ್ ಇದು ಇಲ್ಲೇ ಬರುತ್ತೆ. ಸೇಮ್ ಇಲ್ಲೂ ಹಾಗೆ ಆಗಿಬಿಟ್ಟಿದೆ. ಇದು ಫ್ಲಿಪ್ ಆಗಿಬಿಟ್ಟಿದೆ, ಬಟ್ ಇದು ಇಲ್ಲೇ ಬರುತ್ತೆ. ಇವಾಗ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ಕರೆಕ್ಟ್ ಇರೋದನ್ನು ಈ ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕು. ರೈಟಿಂದ ಅದೇ ಫಾರ್ಮುಲಾನ ಸ್ಟಾರ್ಟ್ ಮಾಡಬೇಕು. ರೈಟ್ ಅಪ್ ಈ ಟಾಪ್ ಲೇಯರ್ ರೈಟಿಗೆ, ಲೆಫ್ಟ್ ಅಪ್ ಟಾಪ್ ಲೇಯರ್ ಲೆಫ್ಟಿಗೆ, ರೈಟ್ ಡೌನ್ ಟಾಪ್ ಲೇಯರ್ ರೈಟಿಗೆ, ಲೆಫ್ಟ್ ಡೌನ್ ಟಾಪ್ ಲೇಯರ್ ಲೆಫ್ಟಿಗೆ. ಇವಾಗ ಯಾವ್ಯಾವ ಪೀಸ್ ಎಲ್ಲೆಲ್ಲಿ ಬರಬೇಕು ಅಲ್ಲಲ್ಲೇ ಬಂದುಬಿಟ್ಟಿದೆ. ಅಂದರೆ ಇಲ್ಲೇ ಒಂದ್ಸಲ ತೋರಿಸ್ತೀನಿ ನೋಡಿ ಈ ಕ್ಯೂಬಲ್ಲಿ. ಇವಾಗ ಅರ್ಥ ಆಗುತ್ತೆ ಅನ್ಕೋತೀನಿ ನೋಡಿ. ಗ್ರೀನ್ ಆರೆಂಜ್ ಎಲ್ಲೋ, ಆರೆಂಜ್ ಬ್ಲೂ ಎಲ್ಲೋ, ಬ್ಲೂ ರೆಡ್ ಎಲ್ಲೋ. ಸೇಮ್ ಇದೇ ಥರ ಆಗಿಬಿಟ್ಟಿದೆ. ಇಲ್ಲೂ ಎಲ್ಲ ಅದರದೇ ಪ್ಲೇಸಲ್ಲಿದೆ, ಬಟ್ ಅಲ್ಲೇ ಫ್ಲಿಪ್ ಆಗಿಬಿಟ್ಟಿದೆ ಅಷ್ಟೇ. ಅಂದರೆ ಅಲ್ಲೇ ಎಲ್ಲ ಟ್ವಿಸ್ಟ್ ಆಗಿಬಿಟ್ಟಿದೆ. ಇವಾಗ ಇಲ್ಲಿ ಒಂದು ಕರೆಕ್ಟ್ ಆಗಿಬಿಟ್ಟಿದೆ. ಈ ಕರೆಕ್ಟ್ ಆಗಿರೋದನ್ನು ನಮ್ಮ ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕು. ಲೆಫ್ಟ್ ಸೈಡಲ್ಲಿ ಇಟ್ಕೊಂಡು ಲಾಸ್ಟ್ ಒಂದು ಫಾರ್ಮುಲಾ ಹೇಳ್ಕೊಟ್ಟಿದೆ, ನೆನಪಿದೆಯಾ? ನೆನಪಿಲ್ಲ ಅಂದರೆ ಇವಾಗ ಒಂದ್ಸಲ ನೆನ್ಪು ಮಾಡಿಸ್ತೀನಿ ನೋಡಿ. ಇವಾಗ ಈ ಕರೆಕ್ಟ್ ಆಗಿರೋದನ್ನ ಲೆಫ್ಟ್ ಸೈಡ್ ಇಟ್ಕೊಂಡು ರೈಟ್ ಸೈಡಿಗೆ ಒಂದ್ಸಲ ಲೆಫ್ಟ್ ಸೈಡಿಗೆ ಒಂದ್ಸಲ ಒಂದು ಫಾರ್ಮುಲಾನ ಅಪ್ಲೈ ಮಾಡಬೇಕು ಅಂತ ಹೇಳಿದೆ. ಆರ್ ಯು ಟು ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು ಪ್ರೈಮ್ ಆರ್ ಪ್ರೈಮ್. ಈ ಕಡೆಯಿಂದ ಲೆಫ್ಟ್ ಸೈಡ್ ಆಫ್ 2 ಸಲ ಈ ಕಡೆ, ಒಂದು ಸಲ ಕೆಳಗಡೆ, ಈ ಕಡೆ ಮೇಲ್ಗಡೆ, ಈ ಕಡೆ ಕೆಳಗಡೆ ನೋಡಿ. ಆವಾಗ 3 ಇರೋದು ಇವಾಗ 2 ಆಗಿಬಿಟ್ಟಿದೆ. ಸೇಮ್ ಅದೇ ಫಾರ್ಮುಲಾನ ಇನ್ನೊಂದು ಸಲ ಅಪ್ಲೈ ಮಾಡ್ತೀನಿ. ಇವಾಗ ಕರೆಕ್ಟ್ ಆಗಿಬಿಟ್ಟಿದೆ ನೋಡಿ. ಇದು ಇಷ್ಟು ಕರೆಕ್ಟ್ ಆಗಿದೆ. ಕರೆಕ್ಟ್ ಇರೋದನ್ನ ಲೆಫ್ಟಿಗೆ ಇಟ್ಕೊಂಡು ಸೇಮ್ ಅದೇ ಫಾರ್ಮುಲಾನ ಅಪ್ಲೈ ಮಾಡಬೇಕು. ರೈಟಿಗೆ ಒಂದ್ಸಲ ಲೆಫ್ಟಿಗೆ ಒಂದ್ಸಲ ನೋಡಿ, ಸಾಲ್ವ್ ಆಗೋಯ್ತು. ಸೇಮ್ ಇವಾಗ ಇಲ್ಲೂ ಅದನ್ನೇ ಅಪ್ಲೈ ಮಾಡ್ತೀನಿ. ಆರ್
U2 R prime U prime R U prime R prime. ಇವಾಗ ಲೆಫ್ಟಿಂದ ಅಪ್ಲೈ ಮಾಡ್ತೀನಿ. R U2 R prime U R U prime R prime. ಇವಾಗ ಇಲ್ಲಿ ಇದಿಷ್ಟು ಕರೆಕ್ಟ್ ಆಗಿಬಿಟ್ಟಿದೆ. ಈ ಕರೆಕ್ಟ್ ಆಗಿರೋ 2 ಕಾರ್ನರ್ನ ಈ ಥರ ಇಟ್ಕೋತೀನಿ. ಒಂದು ನಮ್ಮ ಫ್ರಂಟ್ ಇದೆ, ಇನ್ನೊಂದು ನಮ್ಮ ಬ್ಯಾಕ್ ಇದೆ. ಟೋಟಲಿ ಲೆಫ್ಟ್ ಸೈಡಲ್ಲಿ ಇಟ್ಕೋತೀನಿ. ಇವಾಗ ಈ ಕರೆಕ್ಟ್ ಇಲ್ಲದೆ ಇರೋದನ್ನ ರೈಟ್ ಸೈಡ್ಗೆ ಇಟ್ಕೊಂಡು ಸೇಮ್ ಅದೇ ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. R U2 R prime U prime R U prime R prime L U2 prime ಅಥವಾ U2 ಎರಡು ಸೇಮ್, ಸೊ ಡೋಂಟ್ ವರಿ. ಕೆಳಗಡೆ ಈ ಕಡೆ ಅಪ್ ಡೌನ್. ಇವಾಗ ಇದೊಂದು ಉಲ್ಟಾ ಬಂದ್ಬಿಟ್ಟಿದೆ. ಈ ಥರ ಉಲ್ಟಾ ಏನಕ್ಕೆ ಬರುತ್ತೆ ಅಂದರೆ, ಕೆಲವೊಂದ್ಸಲ ನಾವು ಕ್ಯೂಬನ್ನ ಬೀಳ್ಸಿರ್ತೀವಿ, ಅದಕ್ಕೆ ಈ ಥರ ಇದು ಉಲ್ಟಾ ಬರುತ್ತೆ. ಈ ವಿಡಿಯೋ ಮಾಡೋವಾಗ ಒಂದ್ಸಲ ಕ್ಯೂಬ್ ಎಲ್ಲ ಚಲಾಪಿಲಿಯಾಗಿ ಕಿತ್ತೋಗಿತ್ತು. ಆವಾಗ ಇದನ್ನು ಅರೇಂಜ್ ಮಾಡಿರೋದು ಕರೆಕ್ಟ್ ಆಗಿಲ್ಲ, ಸೊ ಈ ಥರ ಬಂದುಬಿಟ್ಟಿದೆ. ಈ ಥರ ಬಂದಾಗ ಏನು ಮಾಡಬೇಕು ಅಂದರೆ, ಈ ಪೀಸನ್ನು ಇಲ್ಲೇ ಈ ಥರ ಟ್ವಿಸ್ಟ್ ಮಾಡಿಬಿಡಿ. ಇಷ್ಟು ಮಾಡಿದ್ರೆ ಮುಗೀತು. ಈ ಮಿರರ್ ಕ್ಯೂಬ್ ಮಾಡಿ ಅಂತ ಕೇಳ್ತಾ ಇದ್ರಿ, ಮಾಡಿದ್ದೀನಿ. ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಏನಾದರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.